ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಫ್ಯಾರಿಂಜೈಟಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿಡಿ, ಯಾಕಂದರೆ ಲೈಕ್ ಮಾಡೋದ್ರಿಂದ ನಿಮಗೇನು ನಷ್ಟ ಆಗೋದಿಲ್ಲ, ನಮಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆ, ಸೊ ಫಸ್ಟ್ ನಾವು ನೋಡೋಣ ಇಂಟ್ರೊಡಕ್ಷನ್. ಫ್ಯಾರಿಂಜೈಟಿಸ್ ಕಾಮನ್ಲಿ ನೋನ್ ಆ್ಯಸ್ ಸೋರ್ ಥ್ರೋಟ್. ಹೌದು ಸರ್, ನಾವು ಫ್ಯಾರಿಂಜೈಟಿಸನ್ನು ಸೋರ್ ಥ್ರೋಟ್ ಅಂತ ಕೂಡ ಹೇಳ್ಬೋದು. ಓಕೆ, ಇಟ್ ಈಸ್ ದಿ ಇನ್ಫ್ಲಾಮೇಷನ್ ಆಫ್ ದಿ ಫ್ಯಾರಿಂಗ್ಸ್. ಹೌದು ಸರ್, ನೀವು ಡೆಫಿನೇಷನ್ ಆಫ್ ಫ್ಯಾರಿಂಜೈಟಿಸ್ ಯಾರಾದರೂ ನಿಮಗೆ ಕೇಳಿದರೆ ಏನಂತ ಹೇಳ್ಬೋದು? ಇಟ್ ಈಸ್ ದ ಇನ್ಫ್ಲಾಮೇಷನ್ ಆಫ್ ದಿ ಫ್ಯಾರಿಂಗ್ಸ್. ಓಕೆ, ರೆಡ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್ ಇನ್ ದಿ ಫ್ಯಾರಿಂಗ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ದಿ ಮಸ್ಕುಲಾರ್ ಟ್ಯೂಬ್ ಲೊಕೇಟೆಡ್ ಎಟ್ ದಿ ಬ್ಯಾಕ್ ಆಫ್ ದಿ ಥ್ರೋಟ್. ಹೌದು ಸರ್, ಫ್ಯಾರಿಂಗ್ಸ್ ಏನಿದೆ ಇಟ್ ಈಸ್ ಅ ಮಸ್ಕ್ಯುಲಾರ್ ಟ್ಯೂಬ್ ಇದೆ. ಓಕೆ, ಎಲ್ಲಿ ಲೊಕೇಟೆಡ್ ಇದೆ ಸರ್? ನಮ್ಮ ಥ್ರೋಟ್ ಒಳಗಡೆ ಲೊಕೇಟೆಡ್ ಇದೆ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡೋಣ ಡೆಫಿನೇಷನ್ ಆಫ್ ಫ್ಯಾರಿಂಜೈಟಿಸ್. ಫ್ಯಾರಿಂಜೈಟಿಸ್ ರೆಫರ್ಸ್ ಟು ದಿ ಇನ್ಫ್ಲಾಮೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್ ಆಫ್ ದಿ ಫ್ಯಾರಿಂಗ್ಸ್. ಹೌದು ಸರ್, ನೀವು ಇದನ್ನು ಏನಂತ ಹೇಳ್ಬೋದು? ಇನ್ಫ್ಲಾಮೇಷನ್ ಆಫ್ ದಿ ಫ್ಯಾರಿಂಗ್ಸ್ ಅಂತ ಕೂಡ ಹೇಳ್ಬೋದು, ಅಥವಾ ಇನ್ಫ್ಲಾಮೇಷನ್ ಆಫ್ ಮ್ಯೂಕಸ್ ಮೆಂಬ್ರೇನ್ ಆಫ್ ಫ್ಯಾರಿಂಗ್ಸ್ ಅಂತ ಕೂಡ ಹೇಳ್ಬೋದು. ಓಕೆ, ರಿಸಲ್ಟಿಂಗ್ ಇನ್ ಇನ್ಫ್ಲಾಮೇಷನ್ ಆಫ್ ಫ್ಯಾರಿಂಗ್ಸ್ ಆದಮೇಲೆ ನಮಗೆ ಏನೇನು ಪ್ರಾಬ್ಲಮ್ ಆಗುತ್ತೆ? ಥ್ರೋಟ್ ಪೇನ್ ಏನಾಗುತ್ತೆ ಸರ್? ರಿಸಲ್ಟಿಂಗ್ ಇನ್ ಥ್ರೋಟ್ ಪೇನ್. ನಮ್ಮ ಥ್ರೋಟ್ ಏನಾಗುತ್ತೆ? ಪೇನ್ ಆಗುತ್ತೆ. ಡಿಸ್ಕಂಫರ್ಟ್ ಆಗುತ್ತೆ. ಏನಾಗುತ್ತೆ ಸರ್? ಡಿಸ್ಕಂಫರ್ಟ್ ಆಗುತ್ತೆ. ಮತ್ತು ಡಿಫಿಕಲ್ಟಿ ಇನ್ ಸಾಲೋವಿಂಗ್ ಆಗುತ್ತೆ. ಓಕೆ, ಏನಾಗುತ್ತೆ ಸರ್? ಡಿಫಿಕಲ್ಟಿ ಇನ್ ಸಾಲೋವಿಂಗ್ ಆಗುತ್ತೆ. ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಫ್ಯಾರಿಂಜೈಟಿಸ್ ರೆಫರ್ಸ್ ಟು ದಿ ಇನ್ಫ್ಲಾಮೇಷನ್ ಆಫ್ ದಿ ಫ್ಯಾರಿಂಗ್ಸ್ ವಿಚ್ ರಿಸಲ್ಟ್ ಇನ್ ಥ್ರೋಟ್ ಪೇನ್, ಡಿಸ್ಕಂಫರ್ಟ್ ಆ್ಯಂಡ್ ಡಿಫಿಕಲ್ಟಿ ಇನ್ ಸಾಲೋಯಿಂಗ್. ಓಕೆ, ನೆಕ್ಸ್ಟ್ ನಾವು ನೋಡೋಣ ಕಾಸಸ್ ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ಸ್. ಓಕೆ, ಸೊ ಕಾರಣಗಳು ಏನಿದೆ ನಮಗೆ ಫ್ಯಾರಿಂಜೈಟಿಸ್ ಆಗೋಕೆ ಅಂತ ಕೇಳಿದಾಗ ಫಸ್ಟ್ ಇದೆ ಇನ್ಫೆಕ್ಷಿಯಸ್ ಕಾಸಸ್. ಏನಿದೆ? ಇನ್ಫೆಕ್ಷಿಯಸ್ ಕಾಸಸ್. ಸೊ ಅದರಲ್ಲಿ 3 ಟೈಪ್ಸ್ ಆಫ್ ಇನ್ಫೆಕ್ಷನ್ ಇಲ್ಲಿ ಆಗ್ಬೋದು. ವೈರಲ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಮತ್ತು ಫಂಗಲ್ ಇನ್ಫೆಕ್ಷನ್ ಆಗ್ಬೋದು. ಓಕೆ, ಸೊ ವೈರಲಲ್ಲಿ ಕೇಳಿದಾಗ ರೈನೋ ವೈರಸ್ಸಿಂದ ಆಗಬಹುದು ಸರ್, ಇನ್ಫ್ಲೂಯೆನ್ಸಾ ವೈರಸ್ಸಿಂದ ಆಗಬಹುದು, ಎಡಿನೋ ವೈರಸ್ಸಿಂದ ಆಗ್ಬೋದು, ಮತ್ತು ಕೊರೋನಾ ವೈರಸ್ಸಿಂದ ಕೂಡ ಆಗಬಹುದು. ಓಕೆ, ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ನಾವು ನೋಡಿದಾಗ ಯಾವುದ್ಯಾವುದ್ರಿಂದ ಆಗ್ಬೋದು ಅಂತ ಕೇಳಿದಾಗ ಸ್ಪೆಷಲಿ ಗ್ರೂಪ್ ಎ ಸ್ಟೆಪ್ಟೋಕೋಕಸ್. ಓಕೆ, ಜಾಸ್ತಿ ಇರೋದು ಗ್ರೂಪ್ ಎ ಸ್ಟೆಪ್ಟೋಕೋಕಸ್ ಸರ್. ಓಕೆ, ಸೊ ಅದರೊಳಗಡೆ ಯಾವುದು? ಸ್ಟೆಪ್ಟೋಕೋಕಲ್ ಫ್ಯಾರಿಂಜೈಟಿಸ್. ಓಕೆ, ಸ್ಟ್ರೆಪ್ ಥ್ರೋಟ್ ಅಂತ ಕೂಡ ಹೇಳ್ಬೋದು ನಾವು, ಸ್ಟ್ರೆಪ್ ಥ್ರೋಟ್ ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ಸ್. ಸೊ ಫಂಗಲ್ ಇನ್ಫೆಕ್ಷನ್ ಒಳಗಡೆ ಯಾವುದ್ರಿಂದ ಆಗುತ್ತೆ ಅಂದರೆ ಕ್ಯಾಂಡಿಡಾ ಸ್ಪೀಸೀಸ್. ಓಕೆ, ಕ್ಯಾಂಡಿಡಾ ಸ್ಪೀಸೀಸ್. ಸೊ ಯಾವ ಪೇಷಂಟ್ ಹತ್ರ ಜಾಸ್ತಿ ಆಗುತ್ತೆ ಅಂತ ಕೇಳಿದಾಗ ಕಾಮನ್ಲಿ ಇನ್ ಇಮ್ಯುನೋ ಕಾಂಪ್ರಮೈಸ್ಡ್ ಪೇಷಂಟ್. ಹೌದು ಸರ್, ಎಲ್ಲಿ ಜಾಸ್ತಿ ಆಗುತ್ತೆ ಇದು? ಯಾರ ಹತ್ರ ಇಮ್ಯುನಿಟಿ ಕಮ್ಮಿ ಇರುತ್ತೆ, ಯಾರ ಹತ್ರ ಇಮ್ಯುನಿಟಿ ಕಾಂಪ್ರಮೈಸ್ಡ್ ಇರುತ್ತೆ ಅಂತಹ ಪೇಷಂಟ್ಗಳಿಗೆ ಇದು ಜಾಸ್ತಿ ನೋಡೋಕ್ಕೆ ಕಾಣ್ಬೋದು, ಫಂಗಲ್ ಇನ್ಫೆಕ್ಷನ್. ಓಕೆ, ಐ ಥಿಂಕ್ ನಿಮಗೆ ಇನ್ಫೆಕ್ಷಿಯಸ್ ಕಾಸಸ್ ಅರ್ಥ ಆಗಿರ್ಬೋದು. ವೈರಲ್ ಇದೆ ಸರ್, ಬ್ಯಾಕ್ಟೀರಿಯಲ್ ಇದೆ, ಮತ್ತು ಫಂಗಲ್ ಕೂಡ ಇದೆ. ಓಕೆ, ನೆಕ್ಸ್ಟ್ ನಾವು ನೋಡೋಣ ನಾನ್ ಇನ್ಫೆಕ್ಷಿಯಸ್ ಕಾಸಸ್. ಅಂದರೆ ಇನ್ಫೆಕ್ಷನ್ನಿಂದ ಆಗೋದಿಲ್ಲ ಸರ್, ಬೇರೆ ಕಾರಣದಿಂದ ಆಗುತ್ತೆ. ಸೊ ಯಾವ್ಯಾವ ಕಾರಣ ಇದ್ದಾವೆ? ಅಲರ್ಜೀಸ್. ಹೌದು ಸರ್, ಅಲರ್ಜಿನಿಂದ ಕೂಡ ಆಗುತ್ತೆ ಸರ್. ಸೊ ಎಕ್ಸಾಂಪಲ್ ನಾವು ತೊಗೋಬೋದು ಪೋಲೆನ್, ಡಸ್ಟ್. ಓಕೆ, ಡಸ್ಟ್ ಅಲರ್ಜಿನಿಂದ ಕೂಡ ನೀವು ಇನ್ಹೇಲ್ ಮಾಡಿದರೆ ಏನಾಗುತ್ತೆ? ನಿಮ್ಮ ಬಾಡಿ ಒಳಗಡೆ ಹೈಪರ್ ಸೆನ್ಸಿಟಿವಿಟಿ ಆಗಿ ಅಲರ್ಜಿ ಆಗಿ ಏನಾಗುತ್ತೆ? ನಿಮಗೆ ಸೋರ್ ಥ್ರೋಟ್ ಆಗುತ್ತೆ, ನಿಮಗೆ ಫ್ಯಾರಿಂಜೈಟಿಸ್ ಆಗುತ್ತೆ. ನೆಕ್ಸ್ಟ್ ಇರಿಟೆಂಟ್ಸ್. ಹೌದು ಸರ್, ಇರಿಟೆಂಟ್ಸ್ನಿಂದ ಕೂಡ ಆಗುತ್ತೆ, ಲೈಕ್ ಸ್ಮೋಗ್, ಆಲ್ಕೋಹಾಲ್, ಕೆಮಿಕಲ್ಸ್ ಆರ್ ಪೊಲ್ಯೂಟೆಂಟ್. ಹೌದು ಸರ್, ಇವು ಏನು ಮಾಡ್ತವೆ? ನಿಮ್ಮ ಥ್ರೋಟನ್ನು, ನಿಮ್ಮ ಫ್ಯಾರಿಂಗ್ಸನ್ನು ಇರಿಟೇಟ್ ಮಾಡ್ತವೆ, ಆವಾಗ ಕೂಡ ಆಗುತ್ತೆ. ನೆಕ್ಸ್ಟ್ ಆ್ಯಸಿಡ್ ರಿಫ್ಲಕ್ಸ್. ಹೌದು ಸರ್, ಆ್ಯಸಿಡ್ ರಿಫ್ಲಕ್ಸ್ ಅಂದರೆ ಆ್ಯಸಿಡ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ಸ್ಟಮಕ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ, ಎಲ್ಲಿ ಪ್ರೆಸೆಂಟ್ ಇರುತ್ತೆ ಸರ್? ನಮ್ಮ ಸ್ಟಮಕ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಸೊ ರಿಫ್ಲಕ್ಸ್ ಆಗುತ್ತೆ ಅಂದರೆ ನಮ್ಮ ಸ್ಟಮಕ್ ಒಳಗಡೆ ಇರೋ ಆ್ಯಸಿಡ್ ಹೊರಗಡೆ ಬರುತ್ತೆ ಮೌತ್ ಕಡೆ. ಓಕೆ, ನಮ್ಮ ಫ್ಯಾರಿಂಗ್ಸ್ ಒಳಗಡೆ ಬಂದಾಗ ಆ್ಯಸಿಡ್ ಏನು ಮಾಡುತ್ತೆ? ಫ್ಯಾರಿಂಗ್ಸಿಗೆ ಡ್ಯಾಮೇಜ್ ಮಾಡುತ್ತೆ. ಏನು ಮಾಡುತ್ತೆ ಸರ್? ಅದು ಡ್ಯಾಮೇಜ್ ಮಾಡುತ್ತೆ. ಸೊ ಡ್ಯಾಮೇಜ್ ಮಾಡಿದಾಗ ಅಲ್ಲಿ ಏನಾಗುತ್ತೆ? ರೆಡ್ನೆಸ್ ಆಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಓಕೆ, ಆ್ಯಸಿಡ್ ರಿಫ್ಲಕ್ಸಿಂದ ಹೇಳ್ತೀವಿ. ಓಕೆ, ಇದನ್ನು ನಾವು ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ಬೋದು. ಓಕೆ, ಗ್ಯಾಸ್ಟ್ರೋ ಈಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ಬೋದು, ಅಥವಾ ಲ್ಯಾರಿಂಗೋ ಫ್ಯಾರಿಂಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಕೂಡ ಹೇಳ್ಬೋದು. ಓಕೆ, ನೆಕ್ಸ್ಟ್ ಡ್ರೈ ಏರ್ ಆರ್ ಡಿಹೈಡ್ರೇಷನ್. ಹೌದು ಸರ್, ನೀವು ಡ್ರೈ ಏರ್ ಇನ್ಹೇಲ್ ಮಾಡಿದಾಗ ಅವಾಗ ಕೂಡ ನಿಮಗೆ ಫ್ಯಾರಿಂಜೈಟಿಸ್ ಆಗೋ ಚಾನ್ಸಸ್ ಇದೆ. ಓಕೆ, ಅದಕ್ಕೋಸ್ಕರ ನಾವು ಪೇಷಂಟ್ ಹತ್ರ ಆಕ್ಸಿಜನ್ ಹಚ್ಚಿದರೆ ಹ್ಯುಮಿಡಿಫೈಯರ್ ಇಡ್ತೀವಿ. ಏನು ಇಡ್ತೀವಿ ಸರ್? ಹ್ಯುಮಿಡಿಫೈಯರ್ ಒಳಗಡೆ ಸ್ವಲ್ಪ ನೀರು ಹಾಕಿ ಇಡ್ತೀವಿ. ಓಕೆ, ಏರಿಗೆ ಮಾಯ್ಸ್ಟ್ ಮಾಡೋಕ್ಕೆ ನಾವು ಇಡ್ತೀವಿ. ಮತ್ತು ಡಿಹೈಡ್ರೇಷನ್ ಆದಾಗ ಕೂಡ
ಆಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ನಾನ್ ಇನ್ಫೆಕ್ಷಿಯಸ್ ಕಾಸಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಎಂಥ ಪೇಷಂಟ್ಗಳಿಗೆ ಜಾಸ್ತಿ ಆಗೋ ಚಾನ್ಸಸ್ ಇದೆ, ಎಂಥ ವ್ಯಕ್ತಿಗಳಿಗೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅಂತ ಕೇಳಿದಾಗ ಎಕ್ಸ್ಪೋಜರ್ ಟು ಇನ್ಫೆಕ್ಟೆಡ್ ಇಂಡಿವಿಜುವಲ್. ಸೊ ಯಾರು ಇನ್ಫೆಕ್ಟೆಡ್ ಇಂಡಿವಿಜುವಲ್ ಹತ್ರ ನೀವು ಎಕ್ಸ್ಪೋಸ್ ಆಗಿದ್ದೀರಾ ಅಂಥ ವ್ಯಕ್ತಿಗಳಿಗೆ ಆಗೋ ಚಾನ್ಸಸ್ ಇದೆ. ಸೊ ಎಕ್ಸ್ಪೋಸ್ ಟು ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್ ಅಂದರೆ ಸೊ ಯಾವುದಾದ್ರೂ ಒಂದು ವ್ಯಕ್ತಿಗೆ, ಒಂದು ಸ್ಟೂಡೆಂಟಿಗೆ, ಇಲ್ಲಿ ಸ್ಕೂಲ್ ಅಂತ ಎಕ್ಸಾಂಪಲ್ ಇದೆ. ಓಕೆ, ಒಂದು ಸ್ಟೂಡೆಂಟಿಗೆ ಏನಿದೆ ಇನ್ಫೆಕ್ಷನ್ ಇದೆ. ಸೊ ಅಂಥ ವ್ಯಕ್ತಿಗೆ ನೀವು ಅವನ ಹತ್ರ ಕಾಂಟ್ಯಾಕ್ಟಲ್ಲಿದ್ದರೆ ಸೊ ನಿಮ್ಗೆ ಕೂಡ ಬರ್ಬೋದು. ಓಕೆ, ನೆಕ್ಸ್ಟ್ ವೀಕ್ ಇಮ್ಯೂನ್ ಸಿಸ್ಟಮ್. ಹೌದು ಸರ್, ಯಾರು ಇಮ್ಯುನಿಟಿ ಭಾಳ ವೀಕ್ ಇದೆ, ಯಾರು ಇಮ್ಯೂನೋ ಕಾಂಪ್ರಮೈಸ್ಡ್ ಇದ್ದಾರೆ ಅವ್ರಿಗೆ ಆಗೋ ಚಾನ್ಸಸ್ ಇದೆ. ಮತ್ತು ಯಾರಿಗೆ ಡಯಾಬಿಟೀಸ್ ಇದೆ ಅಲ್ಲ ಅವ್ರಿಗೆ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಡಯಾಬಿಟೀಸ್ ಇರೋರಿಗೆ ಜಾಸ್ತಿ ಇನ್ಫೆಕ್ಷನ್ ಆಗುತ್ತೆ, ಅವ್ರ ಹತ್ರ ಇನ್ಫೆಕ್ಷನ್ ಆಗಿದ ಮೇಲೆ ಹೀಲ್ ಕಡಿಮೆ ಆಗುತ್ತೆ. ಓಕೆ, ಇನ್ಫೆಕ್ಷನ್ ಕಡಿಮೆ ಆಗೋಕ್ಕೆ ಚಾನ್ಸಸ್ ಭಾಳ ಕಮ್ಮಿ ಇರುತ್ತೆ. ಓಕೆ, ಯಾಕಂದರೆ ಇಮ್ಯುನಿಟಿ ವೀಕ್ ಇದೆ. ಮತ್ತು ಯಾರು ಸ್ಮೋಕಿಂಗ್ ಮಾಡ್ತಾರಲ್ಲ, ಸೊ ಸ್ಮೋಕ್ ಹೋಗಿ ಅಲ್ಲಿ ಇರಿಟೇಟ್ ಮಾಡುತ್ತೆ, ನಮ್ಮ ಫ್ಯಾರಿಂಗ್ಸ್ ಒಳಗಡೆ ಇರಿಟೇಟ್ ಮಾಡುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೆಕ್ಸ್ಟ್ ಸೀಸನಲ್ ಚೇಂಜಸ್. ಹೌದು ಸರ್, ಯಾವ ಸೀಸನ್ ಒಳಗಡೆ ಜಾಸ್ತಿ ನಮಗೆ ಫ್ಯಾರಿಂಜೈಟಿಸ್ ಆಗುತ್ತೆ ಅಂತ ಕೇಳಿದಾಗ ವಿಂಟರ್ ಸೀಸನ್. ಓಕೆ, ಯಾವಾಗ ಆಗುತ್ತೆ ಸರ್? ವಿಂಟರ್ ಸೀಸನ್ ಒಳಗಡೆ ಆಗುತ್ತೆ. ನೆಕ್ಸ್ಟ್ ಪ್ರೊಲಾಂಗ್ಡ್ ಯೂಸ್ ಆಫ್ ವಾಯ್ಸ್. ಹೌದು ಸರ್, ಜಾಸ್ತಿ ನಾವು ವಾಯ್ಸ್ ಯೂಸ್ ಮಾಡೋ ಸಮಯದಲ್ಲಿ. ಓಕೆ, ಎಕ್ಸಾಂಪಲ್ ಸಿಂಗರ್ಸ್. ಹೌದು ಸರ್, ಸಿಂಗರ್ಸ್ಗಳಿಗೆ ಆಗುತ್ತೆ. ಮತ್ತು ಟೀಚರ್ಸ್. ಹೌದು ಸರ್, ನಮ್ಮಂಥ ಟೀಚರ್ಸ್ಗಳಿಗೆ ಕೂಡ ಆಗುತ್ತೆ, ಯಾಕಂದರೆ ಜಾಸ್ತಿ ನಾವು ಮಾತಾಡ್ತಾ ಇರ್ತೀವಲ್ಲ ಅದಕ್ಕೋಸ್ಕರ ಆಗುತ್ತೆ. ಓಕೆ, ಐ ಥಿಂಕ್ ನಿಮಗೆ ಕಾಸಸ್ ಆ್ಯಂಡ್ ರಿಸ್ಕ್ ಫ್ಯಾಕ್ಟರ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಪ್ಯಾಥೋಫಿಸಿಯಾಲಜಿ. ಓಕೆ, ಪ್ಯಾಥೋಫಿಸಿಯಾಲಜಿ ಅಂದರೆ ಡಿಸೀಸ್ ಪ್ರೋಸೆಸ್. ಸೊ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಡಿಸೀಸ್ ಆಗುತ್ತೆ. ಫಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಮೌತ್ ಒಳಗಡೆ ಎಂಟರ್ ಆಗುತ್ತೆ, ಮೌತ್ ಒಳಗಡೆ ಎಂಟರ್ ಆಗಿದ್ಮೇಲೆ ನಮ್ಮ ಫ್ಯಾರಿಂಗ್ಸ್ ಒಳಗಡೆ ಹೋಗುತ್ತೆ, ಫ್ಯಾರಿಂಗ್ಸ್ ಒಳಗಡೆ ಹೋಗಲ್ಲಿ ಏನು ಮಾಡುತ್ತೆ, ಇನ್ಫೆಕ್ಷನ್ ಮಾಡುತ್ತೆ, ಸ್ವೆಲ್ಲಿಂಗ್ ಮಾಡುತ್ತೆ, ರೆಡ್ನೆಸ್ ಮಾಡುತ್ತೆ. ಸೊ ಇದೆಲ್ಲ ಹೇಗಾಗುತ್ತೆ ಅಲ್ಲ, ಸೊ ಅದು ಡಿಸೀಸ್ ಪ್ರೋಸೆಸ್ ಅಂತ ಹೇಳ್ತೀವಿ, ಪ್ಯಾಥೋಫಿಸಿಯಾಲಜಿ ಅಂತ ಹೇಳ್ತೀವಿ. ಓಕೆ, ಸೊ ಪ್ಯಾಥೋಫಿಸಿಯಾಲಜಿ ಆಫ್ ಫ್ಯಾರಿಂಜೈಟಿಸ್ ನಾವು ನೋಡಿದಾಗ ಡ್ಯೂ ಟು ಇಟಿಯಾಲಜಿ. ಓಕೆ, ಡ್ಯೂ ಟು ಇಟಿಯಾಲಜಿ ಯಾವ್ದು ತೊಗೊಳ್ಳೋಣ ನಾವು? ಸ್ಟ್ರೆಪ್ಟೋಕೋಕಸ್ ಗ್ರೂಪ್ ಎ. ಓಕೆ, ಸೊ ಸ್ಟ್ರೆಪ್ಟೋಕೋಕಸ್ ಮೈಕ್ರೋ ಆರ್ಗ್ಯಾನಿಸಮ್ ನಾವು ಇಲ್ಲಿ ತೊಗೊಂಡಿವಿ, ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ ನಾವು ಇಲ್ಲಿ ತೊಗೊಂಡಿವಿ. ಓಕೆ, ಡ್ಯೂ ಟು ಇಟಿಯಾಲಜಿ. ಇಟಿಯಾಲಜಿ ಅಂದರೆ ಕಾಸಸ್. ಓಕೆ, ಡ್ಯೂ ಟು ಇಟಿಯಾಲಜಿ ಅಂದರೆ ಡ್ಯೂ ಟು ಕಾಸ್ ಅಂತ ಅರ್ಥ. ಓಕೆ, ಸೊ ಬ್ಯಾಕ್ಟೀರಿಯಲ್ ಕಾಸ್ ನಾವು ತೊಗೊಂಡಿವಿ, ಸ್ಟ್ರೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ. ಓಕೆ, ನೆಕ್ಸ್ಟ್ ಸೊ ಅದು ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಫ್ಯಾರಿಂಗ್ಸ್ ಒಳಗಡೆ ಎಂಟರ್ ಆಗಿದ ಮೇಲೆ ಏನು ಮಾಡುತ್ತೆ, ಅದು ಇನ್ಫೆಕ್ಷನ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ? ಇನ್ಫೆಕ್ಷನ್ ಮಾಡುತ್ತೆ. ಸೊ ಇನ್ಫೆಕ್ಷನ್ ಆದಾಗಲ್ಲಿ ಏನಾಗುತ್ತೆ ಸರ್? ಇನ್ಫ್ಲಾಮೇಷನ್ ಆಗುತ್ತೆ. ಓಕೆ, ಇನ್ಫೆಕ್ಷನ್ ಆದಮೇಲೆ ಏನಾಗುತ್ತೆ? ಇನ್ಫ್ಲಾಮೇಷನ್. ಸೊ ಇನ್ಫ್ಲಾಮೇಷನ್ ಅಂದರೆ ಏನು ಸರ್? ಅಂದರೆ ರೆಡ್ನೆಸ್, ಸ್ವೆಲ್ಲಿಂಗ್. ಓಕೆ, ಸೊ ಏನೇನಾಗುತ್ತೆ ಸರ್? ರೆಡ್ನೆಸ್ ಆಗುತ್ತೆ ಮತ್ತು ಸ್ವೆಲ್ಲಿಂಗ್ ಆಗುತ್ತೆ. ಓಕೆ, ಸೊ ರೆಡ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್ ಅಥವಾ ಇನ್ಫ್ಲಾಮೇಷನ್ ಆಫ್ ಅ ಫ್ಯಾರಿಂಗ್ಸ್ ಈಸ್ ನೋನ್ ಆಸ್ ಅ ಫ್ಯಾರಿಂಜೈಟಿಸ್. ಓಕೆ, ಏನಾಗುತ್ತೆ ಸರ್? ಫ್ಯಾರಿಂಜೈಟಿಸ್ ಆಗುತ್ತೆ. ಸೊ ಫ್ಯಾರಿಂಜೈಟಿಸ್ ಆದಮೇಲೆ ನಾವು ಅದನ್ನು ಟ್ರೀಟ್ ಮಾಡಲಿಲ್ಲ ಅಂದರೆ, ಓಕೆ, ನಾವು ಫ್ಯಾರಿಂಜೈಟಿಸನ್ನು ಕ್ಯೂರ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಆರ್ಗ್ಯಾನಿಸಮ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ ಸ್ಪ್ರೆಡ್ ಥ್ರೂ ಬ್ಲಡ್ ಸ್ಟ್ರೀಮ್. ಹೌದು ಸರ್, ಅದು ನಮ್ಮ ಫ್ಯಾರಿಂಗ್ಸಿಂದ ಬೇರೆ ಬೇರೆ ಪಾರ್ಟ್ಸ್ಗಳಿಗೂ ಏನಾಗುತ್ತೆ? ಸ್ಪ್ರೆಡ್ ಆಗುತ್ತೆ. ಓಕೆ, ಸೊ ಯಾವ್ಯಾವ ಪಾರ್ಟಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಕೇಳಿದಾಗ ಬ್ಲಡ್ಡಿಗೆ ಹೋಗ್ಬೋದು, ನಮ್ಮ ಹಾರ್ಟಿಗೆ ಹೋಗ್ಬೋದು. ಓಕೆ, ಮತ್ತು ಕಿಡ್ನಿಗೆ ಹೋಗ್ಬೋದು. ಓಕೆ, ನಮ್ಮ ಬ್ಲಡ್ಡಿಂದ ಹಾರ್ಟಿಗೆ ಹೋಗ್ಬೋದು ಮತ್ತು ಕಿಡ್ನಿಗೆ ಹೋಗ್ಬೋದು. ಸೊ ಅದು ಹಾರ್ಟಿಗೆ ಹೋದಾಗ ಅಲ್ಲಿ ಏನಾಗುತ್ತೆ? ರುಮೆಟಿಕ್ ಹರ್ಟ್ ಡಿಸೀಸ್ ಆಗುತ್ತೆ. ಏನಾಗುತ್ತೆ ಸರ್? ರುಮೆಟಿಕ್ ಹರ್ಟ್ ಡಿಸೀಸ್ ಆಗುತ್ತೆ. ಸೊ ಅದು ನಮ್ಮ ಕಿಡ್ನಿಗೆ ಟ್ರಾನ್ಸ್ಫರ್ ಆದಾಗ, ಓಕೆ, ಥ್ರೂ ಬ್ಲಡ್ ನಮ್ಮ ಕಿಡ್ನಿಗೆ ಟ್ರಾನ್ಸ್ಫರ್ ಆದಾಗ ಅದು ಏನಾಗುತ್ತೆ? ಅಲ್ಲಿ ಗ್ಲೋಮೆರುಲಾರ್ ನೆಫ್ರೈಟಿಸ್. ಓಕೆ, ಏನಾಗುತ್ತೆ? ಗ್ಲೋಮೆರುಲೋನೆಫ್ರೈಟಿಸ್ ಆಗುತ್ತೆ. ಓಕೆ, ಏನಾಗುತ್ತೆ? ಗ್ಲೋಮೆರುಲೋನೆಫ್ರೈಟಿಸ್. ಸೊ ಹೇಗಿದೆ ಸರ್ ಡಿಸೀಸ್ ಪ್ರೊಸೆಸ್ ಅಂತ ಕೇಳಿದಾಗ, ಸೊ ಏನಾಗುತ್ತೆ? ಆ ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಮೌತ್ ಒಳಗಡೆ ಎಂಟರ್ ಆಗುತ್ತೆ. ಓಕೆ, ಸೊ ಎಂಟರ್ ಆಗಿದ ಮೇಲೆ ಇನ್ಫೆಕ್ಷನ್ ಮಾಡುತ್ತೆ ಮತ್ತು ಇನ್ಫ್ಲಮೇಷನ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ ಸರ್? ಇನ್ಫೆಕ್ಷನ್ ಆ್ಯಂಡ್ ಇನ್ಫ್ಲಮೇಷನ್ ಆಫ್ ಫ್ಯಾರಿಂಗ್ಸ್ ಈಸ್ ನೋನ್ ಆ್ಯಸ್ ಫ್ಯಾರಿಂಜೈಟಿಸ್. ಓಕೆ, ಈಸ್ ನೋನ್ ಆ್ಯಸ್ ಫ್ಯಾರಿಂಜೈಟಿಸ್. ಸೊ ಫ್ಯಾರಿಂಜೈಟಿಸ್ ಆದಮೇಲೆ ಅದನ್ನು ನಾವು ಟ್ರೀಟ್ ಮಾಡಲಿಲ್ಲ ಅಂದರೆ ಅದು ಏನಾಗ್ಬೋದು? ಬೇರೆ ಪಾರ್ಟ್ಗಳಿಗೆ ಸ್ಪ್ರೆಡ್ ಆಗ್ಬೋದು. ಓಕೆ, ಸೊ ಅದು ಹಾರ್ಟಿಗೆ ಸ್ಪ್ರೆಡ್ ಆದರೆ ಅಲ್ಲಿ ಏನಾಗುತ್ತೆ? ರುಮೆಟಿಕ್ ಹಾರ್ಟ್ ಡಿಸೀಸ್ ಬರುತ್ತೆ. ಸೊ ನಮ್ಮ ಕಿಡ್ನಿಗೆ ಸ್ಪ್ರೆಡ್ ಆಗಿದ್ದರೆ ಗ್ಲೋಮೆರುಲೋನೆಫ್ರೈಟಿಸ್ ಆಗುತ್ತೆ. ಓಕೆ, ಏನಾಗುತ್ತೆ? ಗ್ಲೋಮೆರುಲೋನೆಫ್ರೈಟಿಸ್. ಐ ಥಿಂಕ್ ನಿಮಗೆ ಪ್ಯಾಥೋಫಿಸಿಯಾಲಜಿ ಅಥವಾ ಡಿಸೀಸ್ ಪ್ರೋಸೆಸ್ ಅರ್ಥ ಆಗಿರ್ಬೋದು. ಸೊ ನೆಕ್ಸ್ಟ್ ನಾವು ನೋಡೋಣ ಕ್ಲಿನಿಕಲ್ ಫೀಚರ್ಸ್. ಓಕೆ, ಏನು ನೋಡೋಣ? ಕ್ಲಿನಿಕಲ್ ಫೀಚರ್ಸ್. ಸೊ ಫಸ್ಟ್ ಕ್ಲಿನಿಕಲ್ ಫೀಚರ್ಸ್ ಅಥವಾ ಸೈನ್ ಆ್ಯಂಡ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಅಥವಾ ನಾವು ಇದನ್ನು ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ ಅಂತ ಕೂಡ ಹೇಳ್ಬೋದು. ಓಕೆ, ಸೊ ಸೈನ್ ಆ್ಯಂಡ್ ಸಿಂಪ್ಟಮ್ಸ್, ಕ್ಲಿನಿಕಲ್ ಮ್ಯಾನಿಫೆಸ್ಟೇಷನ್ಸ್, ಕ್ಲಿನಿಕಲ್ ಫೀಚರ್ಸ್ ಎಲ್ಲ ಅಂದರೂ ಒಂದೇ. ಓಕೆ, ಸೊ ಸೋರ್ ಥ್ರೋಟ್.
ಫಸ್ಟ್ ಏನಾಗುತ್ತೆ ಸರ್, ಸೋರ್ ಥ್ರೋಟ್. ಓಕೆ, ಗುಣಲಕ್ಷಣಗಳಲ್ಲಿ ಏನಾಗುತ್ತೆ, ಫಸ್ಟ್ ಸೋರ್ ಥ್ರೋಟ್ ಅಂದರೆ ಪೇನ್ ಆಗುತ್ತೆ ಸರ್, ಮತ್ತು ಸ್ಕ್ರ್ಯಾಚಸ್ ಬಿದ್ದಾಗ ಆಗುತ್ತೆ. ಓಕೆ, ನಮ್ಮ ಫ್ಯಾರಿಂಗ್ಸಲ್ಲಿ ಏನಾಗುತ್ತೆ, ಸ್ಕ್ರ್ಯಾಚಸ್ ಬಿದ್ದ ಹಾಗೆ ನಮಗೆ ಆಗುತ್ತೆ. ನಮ್ಮ ಥ್ರೋಟಲ್ಲಿ ಏನಾಗುತ್ತೆ ಸರ್, ಸ್ಕ್ರ್ಯಾಚಸ್ ಬಿದ್ದ ಹಾಗೆ ನಮ್ಗೆ ಅನಿಸುತ್ತೆ. ಸೊ ನಾವು ಇಲ್ಲಿ ನೋಡ್ಬೋದು ಹೇಗಾಗಿದೆ, ರೆಡ್ನೆಸ್ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ, ರೆಡ್ನೆಸ್ ಇನ್ ದಿ ಥ್ರೋಟ್. ಹೌದು ಸರ್, ಹೇಗಿದೆ ಇಲ್ಲಿ ರೆಡ್ ಕಲರ್ ಆಗಿದೆಯಲ್ಲ, ಅದನ್ನು ನಾವು ಏನಂತ ಹೇಳ್ತೀವಿ, ರೆಡ್ನೆಸ್ ಇನ್ ದಿ ಥ್ರೋಟ್. ನೆಕ್ಸ್ಟ್ ಸ್ವೆಲ್ಲಿಂಗ್ ಆಫ್ ದಿ ಫ್ಯಾರಿಂಗ್ಸ್ ಆರ್ ಟಾನ್ಸಿಲ್ಸ್. ಹೌದು ಸರ್, ನಮ್ಮ ಫ್ಯಾರಿಂಗ್ಸ್ ಒಳಗಡೆ ಟಾನ್ಸಿಲ್ಸ್ ಇರ್ತವೆಲ್ಲ, ಇಲ್ಲೊಂದು. ಸೊ ಆ ಟಾನ್ಸಿಲ್ಸ್ಗಳು ಕೂಡ ಇಲ್ಲಿ ಏನಾಗಿದ್ದಾವೆ, ಸ್ವೆಲ್ಲಿಂಗ್ ಆಗಿರ್ಬೋದು. ಓಕೆ, ಸೊ ಅಲ್ಲಿ ಕೂಡ ಸ್ವೆಲ್ಲಿಂಗ್ ಆಗಿರ್ಬೋದು. ನೆಕ್ಸ್ಟ್ ಡಿಫಿಕಲ್ಟಿ ಇನ್ ಸಾಲೋಯಿಂಗ್. ಓಕೆ, ಅದನ್ನು ನಾವು ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಓಕೆ, ಡಿಸ್ಫೇಜಿಯಾ ಆಗುತ್ತೆ. ಯಾವ ಪೇಷಂಟ್ಗೆ ಫ್ಯಾರಿಂಜೈಟಿಸ್ ಆಗುತ್ತೆ ಅಲ್ಲ, ಆ ಪೇಷಂಟ್ಗೆ ಡಿಸ್ಫೇಜಿಯಾ ಕೂಡ ಆಗುತ್ತೆ. ನೆಕ್ಸ್ಟ್ ಫೀವರ್. ಓಕೆ, ಏನಿದೆ ಸರ್, ಫೀವರ್ ಕೂಡ ಬರುತ್ತೆ, ಸ್ಪೆಷಲಿ ಇನ್ ಇನ್ಫೆಕ್ಷಿಯಸ್ ಫ್ಯಾರಿಂಜೈಟಿಸ್. ಓಕೆ, ಸೊ ಇನ್ಫೆಕ್ಷನ್ ಇದ್ದಾಗ ಅಲ್ಲಿ ನಮಗೆ ಫೀವರ್ ಬಂದೇ ಬರುತ್ತೆ. ಓಕೆ, ಸ್ಪೆಷಲಿ ಇನ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ನಮಗೆ ಫೀವರ್ ಕೂಡ ಬರುತ್ತೆ. ನೆಕ್ಸ್ಟ್ ಹೆಡ್ಏಕ್ ಕೂಡ ಆಗುತ್ತೆ ಸರ್ ಇದರಲ್ಲಿ. ನೆಕ್ಸ್ಟ್ ಸ್ವೆಲ್ಲನ್ ಲಿಂಫ್ ನೋಡ್ ಇನ್ ದಿ ನೆಕ್. ಹೌದು ಸರ್, ನಮ್ಮ ನೆಕ್ಕಲ್ಲಿ ನಮಗೆ ಲಿಂಫ್ ನೋಡ್ ಇರ್ತಾವೆಲ್ಲ, ಸೊ ಅದು ಏನಾಗ್ಬಿಡುತ್ತೆ, ನಮಗೆ ಸ್ವೆಲ್ಲಿಂಗ್ ಆಗಿಬಿಡುತ್ತೆ. ಓಕೆ, ನೆಕ್ಸ್ಟ್ ಹಾರ್ಸಿನೆಸ್ ಆರ್ ಚೇಂಜ್ ಇನ್ ವಾಯ್ಸ್. ಹೌದು ಸರ್, ನಮ್ಮ ಫ್ಯಾರಿಂಜೈಟಿಸ್ ಆದಾಗ ನಮ್ಮ ವಾಯ್ಸ್ ಕುದುರೆ ಥರ ಬರುತ್ತೆ. ಓಕೆ, ಅದನ್ನು ನಾವು ಹಾರ್ಸಿನೆಸ್ ಅಂತ ಹೇಳ್ತೀವಿ. ಅಥವಾ ಅಲ್ಲಿ ಏನಾಗ್ಬೋದು, ನಮ್ಮ ವಾಯ್ಸ್ ಚೇಂಜ್ ಆಗ್ಬೋದು. ಓಕೆ, ನೆಕ್ಸ್ಟ್ ಕಫ್. ಹೌದು ಸರ್, ಕಫ್ ಕೂಡ ಇರುತ್ತೆ. ನೆಕ್ಸ್ಟ್ ರನ್ನಿ ನೋಸ್ ಇರುತ್ತೆ. ಓಕೆ, ನೇಸಲ್ ಕಂಜೆಷನ್ ಇರುತ್ತೆ. ರನ್ನಿ ನೋಸ್ ಅಂದರೆ ನಮ್ಮ ನೋಸಿಂದ ಜಾಸ್ತಿ ನೀರು ಬರ್ತಾ ಇದೆ. ಓಕೆ, ನಮ್ಮ ನೇಸಲ್ ಕಂಜೆಷನ್ ಇರುತ್ತೆ. ಹೌದು ಸರ್, ನಮಗೆ ನೇಸಲ್ ಕಂಜೆಷನ್ ಕೂಡ ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಫ್ಯಾಟಿಗ್ ಆರ್ ಜನರಲ್ ವೀಕ್ನೆಸ್. ಹೌದು ಸರ್, ಅಲ್ಲಿ ಪೇಷಂಟಿಗೆ ಏನಿರುತ್ತೆ, ಜನರಲ್ ವೀಕ್ನೆಸ್ ಇರುತ್ತೆ ಅಥವಾ ಫ್ಯಾಟಿಗ್ ಇರುತ್ತೆ. ನೆಕ್ಸ್ಟ್ ವೈಟ್ ಪ್ಯಾಚಸ್ ಆರ್ ಪಸ್ ಆನ್ ದಿ ಟಾನ್ಸಿಲ್ಸ್. ಹೌದು ಸರ್, ವೈಟ್ ಪ್ಯಾಚಸ್ ಅಥವಾ ಪಸ್ ಆನ್ ದಿ ಟಾನ್ಸಿಲ್ಸ್ ಅಂದರೆ ನೋಡಿದಾಗ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಟಾನ್ಸಿಲ್ಸ್ ಇದ್ದಾವೆ ಎರಡು, ಅದ್ರ ಮೇಲೆ ನಮಗೆ ವೈಟ್ ಪ್ಯಾಚಸ್ ಇಲ್ಲಿ ನೋಡೋಕ್ಕೆ ಕಾಣಿಸ್ತಾ ಇದ್ದಾವೆ. ಹೌದು ಸರ್, ಅದನ್ನು ನಾವು ಎಕ್ಸುಡೇಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ ಸರ್, ಇದನ್ನು ನಾವು ಎಕ್ಸುಡೇಟ್ ಆನ್ ದಿ ಟಾನ್ಸಿಲ್ಸ್. ಓಕೆ, ಎಕ್ಸುಡೇಟ್ ಕೂಡ ಆಗುತ್ತೆ ಇದರಲ್ಲಿ. ಐ ಥಿಂಕ್ ನಿಮಗೆ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ಸೋರ್ ಥ್ರೋಟ್ ಆಗುತ್ತೆ, ರೆಡ್ನೆಸ್ ಆಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಮತ್ತು ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಅಥವಾ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಓಕೆ, ಫೀವರ್ ಇರುತ್ತೆ, ಹೆಡ್ಏಕು, ಸ್ವೆಲ್ಲನ್ ಲಿಂಫ್ ನೋಡ್, ಹಾರ್ಸಿನೆಸ್, ಕಫ್, ರನ್ನಿ ನೋಸು, ಫ್ಯಾಟಿಗು, ಮತ್ತು ವೈಟ್ ಪ್ಯಾಚಸ್ ಆರ್ ಪಸ್ ಆನ್ ದಿ ಟಾನ್ಸಿಲ್ಸ್. ಓಕೆ, ಐ ಥಿಂಕ್ ನಿಮಗೆ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಡಯಾಗ್ನೋಸಿಸ್ ಬಗ್ಗೆ. ಸೊ ನಾವು ಯಾವ ಟೆಸ್ಟ್ ಮಾಡ್ತಾ ಇವಿ ಫ್ಯಾರಿಂಜೈಟಿಸ್ ಇದೆ ಅಥವಾ ಇಲ್ಲ ಅಂತ ಕನ್ಫರ್ಮ್ ಮಾಡೋಕ್ಕೆ ಅಂದರೆ ಹಿಸ್ಟ್ರಿ ಕಲೆಕ್ಷನ್. ಹೌದು ಸರ್, ಫಸ್ಟ್ ನಾವು ಏನು ಮಾಡ್ತೀವಿ, ಹಿಸ್ಟ್ರಿ ಕಲೆಕ್ಷನ್ ಅಂದರೆ ಸೊ ನಿಮ್ಗೆ ಯಾವಾಗಿಂದ ಆಗ್ತಾಯಿದೆ, ಏನಾಗ್ತಾಯಿದೆ, ಮೊದಲೇನಾದರೂ ಪ್ರಾಬ್ಲಮ್ ಇತ್ತಾ, ಮೊದಲು ಕೂಡ ಇದೇ ಫ್ಯಾರಿಂಜೈಟಿಸ್ ಆಗಿತ್ತಾ ಅಂತ ನಾವು ಕೇಳ್ತೀವಿ. ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಹೌದು ಸರ್, ಹೆಡ್ ಟು ಫೋಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅದರಲ್ಲಿ ನಾವು ಏನು ನೋಡ್ತೀವಿ, ಫ್ಯಾರಿಂಗ್ಸ್ ನೋಡ್ತೀವಿ, ನಮ್ಮ ಥ್ರೋಟ್ ಹೇಗಿದೆ, ರೆಡ್ನೆಸ್ ಇದೆನಾ ಅಥವಾ ನಮ್ಮ ಎಕ್ಸುಡೇಟ್ ಇದೆನಾ. ಓಕೆ, ನಮ್ಮ ಟಾನ್ಸಿಲ್ಸ್ ಮೇಲೆ ವೈಟ್ ಪ್ಯಾಚಸ್ ಇದ್ದಾವ, ಎಕ್ಸುಡೇಟ್ ಇದೆನಾ, ಅದೆಲ್ಲ ನಾವು ಏನು ಮಾಡ್ತೀವಿ ಇದರಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಥ್ರೋಟ್ ಸ್ವ್ಯಾಬ್ ಆ್ಯಂಡ್ ಕಲ್ಚರ್. ಹೌದು ಸರ್, ಥ್ರೋಟ್ ಸ್ವ್ಯಾಬ್ ತೆಗೆದು ಅದರಲ್ಲಿ ನಾವು ಏನು ಮಾಡ್ತೀವಿ, ಕಲ್ಚರ್ ಮಾಡ್ತೀವಿ. ಓಕೆ, ಸೊ ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇದೆ ಅಂತ ನೋಡೋಕ್ಕೆ ನಾವು ಏನು ಮಾಡ್ತೀವಿ, ಥ್ರೋಟ್ ಸ್ವ್ಯಾಬ್ ಆ್ಯಂಡ್ ಕಲ್ಚರ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ರ್ಯಾಪಿಡ್ ಆ್ಯಂಟಿಜೆನ್ ಡಿಟೆಕ್ಷನ್ ಟೆಸ್ಟ್. ಹೌದು ಸರ್, ರ್ಯಾಪಿಡ್ ಆ್ಯಂಟಿಜೆನ್ ಡಿಟೆಕ್ಷನ್ ಟೆಸ್ಟ್. ಸೊ ಇದು ಎದರಲ್ಲಿ ಹೆಲ್ಪ್ ಆಗುತ್ತೆ ಅಂತ ಕೇಳಿದಾಗ ಗ್ರೂಪ್ ಎ ಸ್ಟೆಪ್ಟೋಕೋಕಸ್. ಓಕೆ, ಸ್ಟೆಪ್ಟೋಕೋಕಸ್ ಬ್ಯಾಕ್ಟೀರಿಯಾ ಇಲ್ಲಿ ಬಂದು ಇನ್ಫೆಕ್ಷನ್ ಮಾಡಿದರೆ ಸೊ ಇದು RADT ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಕೂಡ ಮಾಡುತ್ತೆ. ಹೌದು ಸರ್, ಬ್ಲಡ್ ಟೆಸ್ಟ್ ಮಾಡಿದಾಗ ಅಲ್ಲಿ WBC ಕೌಂಟ್ ಜಾಸ್ತಿ ಇರುತ್ತೆ. ಓಕೆ, ಇದರಲ್ಲಿ CBC ಮಾಡ್ತೀವಿ. ಓಕೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ನಾವಿಲ್ಲಿ ಮಾಡ್ತೀವಿ. ಐ ಥಿಂಕ್ ನಿಮಗೆ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಮ್ಯಾನೇಜ್ಮೆಂಟ್ ಒಳಗಡೆ ಫಸ್ಟ್ ನಾವು ಜನರಲ್ ಕೇರ್. ಓಕೆ, ಸೊ ಜನರಲ್ ಕೇರ್ ಅಂದರೆ ಸೊ ನಮ್ಮ ನರ್ಸಿಂಗ್ ಕೇರ್ ಅಂತ ಕೂಡ ಹೇಳ್ಬೋದು. ಓಕೆ, ಅಥವಾ ಜನರಲ್ ಕೇರ್ ನಾರ್ಮಲಿ ಅಂಥ ಪೇಷಂಟ್ಗಳಿಗೆ ನಾವು ರೆಸ್ಟ್ ಮಾಡಂತ ಹೇಳ್ತೀವಿ. ಓಕೆ, ಹೈಡ್ರೇಷನ್ ಅಂದರೆ ಜಾಸ್ತಿ ನೀರು ಕುಡಿ ಅಂತ ಹೇಳ್ತೀವಿ. ಸಲೈನ್ ಗಾರ್ಗಲ್. ಓಕೆ, ಸೊ ಮೌತಲ್ಲಿ ಏನು ಮಾಡ್ಬೇಕಂತ ಹೇಳ್ತೀವಿ, ಗಾರ್ಗಲ್ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ವಾರ್ಮ್ ವಾಟರಿಂದ ನಾವು ಗಾರ್ಗಲ್ ಮಾಡಂತ ಹೇಳಬೇಕು. ನೆಕ್ಸ್ಟ್ ಅವಾಯ್ಡ್ ಇರಿಟೆಂಟ್ಸ್ ಲೈಕ್ ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲ್. ಹೌದು ಸರ್, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲನ್ನು ನಾವು ಏನು ಮಾಡಬೇಕು, ಪ್ರಿವೆಂಟ್ ಮಾಡುವಂತ ಹೇಳಬೇಕು. ಓಕೆ, ನೆಕ್ಸ್ಟ್ ಮೆಡಿಕೇಷನ್ಸ್. ಹೌದು ಸರ್, ಫಾರ್ಮಾಕೊಲಜಿಕಲ್ ಮ್ಯಾನೇಜ್ಮೆಂಟ್ ಅಥವಾ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ನಾವು ಹೇಳ್ತೀವಿ. ವೈರಲ್ ಇನ್ಫೆಕ್ಷನ್ ಇದ್ದರೆ ಅದನ್ನು ನಾವು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂದರೆ ಗುಣಲಕ್ಷಣಗಳಿರ್ತಾವೆಲ್ಲ, ಸೊ ಸಿಂಪ್ಟಮ್ಸನ್ನು ನಾವು ಟ್ರೀಟ್ ಮಾಡಬೇಕು ಯೂಸಿಂಗ್ ಅನಾಲ್ಜೆಸಿಕ್ಸ್. ಹೌದು ಸರ್, ಪೇನ್ ಕೂಡ ಇರ್ಬೋದು ಅವರಿಗೆ. ಓಕೆ, ಸೊ ಪೇನ್ ಕೂಡ ಇರ್ಬೋದು, ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಇರುತ್ತೆ ಅಲ್ಲ, ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ,
ಅನಾಲ್ಜೆಸಿಕ್ಸ್. ಓಕೆ, ಸೊ ಪೇನ್ ಕಿಲ್ಲರ್ಸ್ ಕೊಡ್ತೀವಿ, ಲೈಕ್ ಪ್ಯಾರಾಸಿಟಮಾಲ್. ಹೆಡ್ಡೇಕ್ ಆಗ್ತಾ ಇದೆ ಸರ್, ಅವನಿಗೆ ಫೀವರ್ ಬರ್ತಾ ಇದೆ, ಸೊ ಅಂಥ ಪೇಷಂಟ್ಗಳಿಗೆ ನಾವು ಏನು ಮಾಡ್ತೀವಿ, ಪ್ಯಾರಾಸಿಟಮಾಲ್ ಕೊಡ್ತೀವಿ. ಓಕೆ, ಸೊ ಆ್ಯಂಟಿಪೈರೆಟಿಕ್ಸ್ ಅಥವಾ ಅನಾಲ್ಜೆಸಿಕ್ಸ್ ನಾವು ಕೊಡ್ತೀವಿ. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ನಾವು ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡ್ಬೋದು. ಓಕೆ, ಸೊ ಸರ್ ಯಾವ ಆ್ಯಂಟಿಬಯೋಟಿಕ್ಸ್ ಅಂದರೆ ಅಮೋಕ್ಸಿಸಿಲಿನ್ ಅಥವಾ ಪೆನಿಸಿಲಿನ್ ಅಂತ ನಾವು ಹೇಳ್ಬೋದು. ಓಕೆ, ಪೆನಿಸಿಲಿನ್ ಅಥವಾ ಅಮೋಕ್ಸಿಸಿಲಿನ್ ನಾವು ಕೊಡ್ಬೋದು. ಓಕೆ, ನೆಕ್ಸ್ಟ್ ಫಂಗಲ್ ಇನ್ಫೆಕ್ಷನ್ ಇದ್ದಾಗ ಆ್ಯಂಟಿ ಫಂಗಲ್ ನಾವು ಕೊಡ್ತೀವಿ. ಓಕೆ, ಫಂಗಲ್ ಇದ್ದಾಗ ಏನು ಕೊಡ್ತೀವಿ ಸರ್, ಆ್ಯಂಟಿ ಫಂಗಲ್, ಸ್ಪೆಷಲಿ ನಿಸ್ಟ್ಯಾಟಿನ್. ಓಕೆ, ನಿಸ್ಟ್ಯಾಟಿನ್ ನಾವು ಕೊಡ್ಬೋದು. ನೆಕ್ಸ್ಟ್ ಅಲರ್ಜಿಕ್ ಆರ್ ರಿಫ್ಲಕ್ಸಿಂದ ಆಗಿದೆ. ಓಕೆ, ಯಾಕಾಗಿದೆ ಸರ್, ಅಲರ್ಜಿನಿಂದ ಆಗಿದೆ ಅಥವಾ ರಿಫ್ಲಕ್ಸಿಂದ ಆಗಿದೆ ಅಂದಾಗ, ಸೊ ಅಲರ್ಜಿ ಇದ್ದರೆ ನಾವು ಏನು ಕೊಡ್ತೀವಿ, ಆ್ಯಂಟಿ ಹಿಸ್ಟಮೈನ್ಸ್. ಓಕೆ, ರಿಫ್ಲಕ್ಸ್ ಅಂದರೆ ನಮ್ಮ ಸ್ಟಮಕಲ್ಲಿರೋ ಆ್ಯಸಿಡ್ ಏನಾಗಿದೆ ನಮ್ಮ ಈಸೋಫೇಗಸಿಂದ ನಮ್ಮ ಫ್ಯಾರಿಂಗ್ಸ್ ತನಕ ಬಂದಿದೆ. ಓಕೆ, ಸ್ಪೆಷಲಿ ವಾಮಿಟಿಂಗ್ ಮಾಡೋ ಸಮಯದಲ್ಲಿ ಆ್ಯಸಿಡ್ ಇರುತ್ತೆ ನಮ್ಮ ಸ್ಟಮಕಲ್ಲಿ, ಸೊ ಅದು ಬಂದು ನಮ್ಮ ಫ್ಯಾರಿಂಗ್ಸಿಗೆ ಏನು ಮಾಡಿದೆ, ನಮ್ಮ ಥ್ರೋಟಿಗೆ ಏನು ಮಾಡಿದೆ ಸರ್, ಇರಿಟೇಟ್ ಮಾಡಿದೆ. ಆ ಸಮಯದಲ್ಲಿ ಕೂಡ ನಮಗೆ ಫ್ಯಾರಿಂಜೈಟಿಸ್ ನೋಡೋಕ್ಕೆ ಕಾಣ್ಬೋದು. ಓಕೆ, ಸೊ ರಿಫ್ಲಕ್ಸ್ ಇದ್ದಾಗ ನಾವು ಆ್ಯಂಟಾಸಿಡ್ಸ್ ಕೊಡ್ತೀವಿ. ಓಕೆ, ಆ್ಯಸಿಡ್ಸನ್ನು ಕಡಿಮೆ ಮಾಡೋಕ್ಕೆ ನಾವು ಆ್ಯಂಟಾಸಿಡ್ಸ್ ಕೊಡ್ತೀವಿ ರಿಫ್ಲಕ್ಸ್ ಇದ್ದಾಗ. ಓಕೆ, ಐ ಥಿಂಕ್ ನಿಮಗೆ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಏನೇನು ಮಾಡ್ತೀವಿ ಸರ್ ನಾವು, ರೆಸ್ಟ್, ಹೈಡ್ರೇಷನ್, ಸಲೈನ್ ಗಾರ್ಗಲ್ ಮಾಡ್ತೀವಿ, ಮತ್ತು ಸ್ಮೋಕಿಂಗ್ ಆ್ಯಂಡ್ ಆಲ್ಕೋಹಾಲನ್ನು ಪ್ರಿವೆಂಟ್ ಮಾಡು ಅಂತ ಹೇಳಬೇಕು. ಓಕೆ, ಸೊ ವೈರಲ್ ಇದ್ದಾಗ ನಾವು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್ ಅಂದರೆ ನಾವು ಅನಾಲ್ಜೆಸಿಕ್ಸ್ ಕೊಡ್ತೀವಿ ಆ್ಯಂಡ್ ಆ್ಯಂಟಿಪೈರೆಟಿಕ್ಸ್ ಕೊಡ್ತೀವಿ. ಓಕೆ, ಆ್ಯಂಟಿಪೈರೆಟಿಕ್ಸ್ ಕೊಡ್ತೀವಿ. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದಾಗ ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ. ಯಾವುದು ಸರ್ ಅಂದರೆ ಪೆನಿಸಿಲಿನ್ ಅಥವಾ ಅಮೋಕ್ಸಿಸಿಲಿನ್ ಅಂತ ಮೆಡಿಸಿನ್ಸ್ ನಾವು ಕೊಡ್ಬೋದು. ಫಂಗಲ್ ಇದ್ದಾಗ ನಾವು ನಿಸ್ಟ್ಯಾಟಿನ್ ಕೊಡ್ಬೋದು. ಓಕೆ, ಅಲರ್ಜಿ ಇದ್ದಾಗ ನಾವು ಆ್ಯಂಟಿ ಹಿಸ್ಟಮೈನ್ ಕೊಡ್ತೀವಿ, ಮತ್ತು ರಿಫ್ಲಕ್ಸ್ ಇದ್ದಾಗ ನಾವು ಆ್ಯಂಟಿ ಆ್ಯಸಿಡ್ಸ್. ಓಕೆ, ಆ್ಯಂಟಾಸಿಡ್ಸ್ ನಾವು ಕೊಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ನರ್ಸಿಂಗ್ ಮ್ಯಾನೇಜ್ಮೆಂಟ್ ನೋಡಿದಾಗ, ಸೊ ಏನು ಮಾಡ್ತೀವಿ ಸರ್, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅಂದರೆ ಫಸ್ಟ್ ನಾವು ಅಸೆಸ್ಮೆಂಟ್ ಮಾಡಬೇಕು. ಅಸೆಸ್ಮೆಂಟ್ ಅಂದರೆ ಮಾನಿಟರ್ ದಿ ಸಿಂಪ್ಟಮ್ಸ್, ಟೆಂಪ್ರೇಚರ್ ಅಥವಾ ಥ್ರೋಟ್ ಕಂಡೀಷನ್. ಓಕೆ, ಹೆಡ್ ಟು ಫೋಟ್ ಎಕ್ಸಾಮಿನೇಷನ್ ಅದೆಲ್ಲ ನಾವು ಮಾಡ್ತೀವಿ. ಓಕೆ, ನೆಕ್ಸ್ಟ್ ಇಂಟರ್ವೆನ್ಷನ್. ಸೊ ನಾವು ಏನು ಮಾಡಬೇಕು ಅಂತ ಕೇಳಿದಾಗ, ಅಡ್ಮಿನಿಸ್ಟರ್ ಮೆಡಿಕೇಷನ್ ಆ್ಯಂಡ್ ಎನ್ಕರೇಜ್ ವಾರ್ಮ್ ಫ್ಲೂಯಿಡ್. ಹೌದು ಸರ್, ಡಾಕ್ಟರ್ ಏನು ಹೇಳಿದ್ದಾನೆ ಆ ಮೆಡಿಕೇಷನ್ಸನ್ನು ನಾವು ಅಡ್ಮಿನಿಸ್ಟರ್ ಮಾಡಬೇಕು. ಪೇಷಂಟಿಗೆ ಜಾಸ್ತಿ ವಾರ್ಮ್ ಫ್ಲೂಯಿಡ್ ಕುಡಿ ಅಂತ ಹೇಳ್ಬೋದು ಅಥವಾ ಗಾರ್ಗಲ್ ಮಾಡಂತ ಕೂಡ ಹೇಳ್ಬೋದು. ಓಕೆ, ಎಜುಕೇಟ್ ಆನ್ ಪ್ರಾಪರ್ ಹೈಡ್ರೇಷನ್. ಹೌದು ಸರ್, ಅದ್ರ ಮೇಲೆ ನಾವು ಎಜುಕೇಟ್ ಮಾಡಬೇಕು. ಹೈಡ್ರೇಷನ್ ಅಂದರೆ ಸರಿಯಾಗಿ ನೀರು ಕುಡಿಯಪ್ಪ ಅಂತ ಹೇಳಬೇಕು, ಮತ್ತು ರೆಸ್ಟ್ ಮಾಡಪ್ಪ ಅಂತ ಹೇಳಬೇಕು, ಮತ್ತು ಗಾರ್ಗಲ್ ಟೆಕ್ನಿಕ್ ನಾವು ಹೇಳಬೇಕು. ಓಕೆ, ನಾವು ಹೇಗೆ ಗಾರ್ಗಲ್ ಮಾಡಬೇಕು ಅಂತ ಹೇಳಬೇಕು. ನೆಕ್ಸ್ಟ್ ಐಸೋಲೇಟ್ ಇನ್ಫೆಕ್ಷಿಯಸ್ ಕೇಸಸ್ ಟು ಪ್ರಿವೆಂಟ್ ಸ್ಪ್ರೆಡ್. ಹೌದು ಸರ್, ಇದು ನಮಗೆ ಫ್ಯಾರಿಂಜೈಟಿಸ್ ಎದರಲ್ಲಿ ಕೂಡ ಆಗಿತ್ತು, ಕೋವಿಡ್-19 ಆಗಿತ್ತು ಸರ್. ಓಕೆ, ಸೊ ಕೋವಿಡ್-19 ಏನು ಮಾಡಿದ್ರು ಸರ್, ಐಸೋಲೇಷನ್ ಮಾಡಿದ್ರು. ಅಂದರೆ ಯಾವ ಪೇಷಂಟಿಗೆ ಇನ್ಫೆಕ್ಷನ್ ಇದೆ ಅಂಥ ಪೇಷಂಟಿಗೆ ಸೈಡ್ನಲ್ಲಿ ಇಟ್ಟಿದ್ರು ಟು ಪ್ರಿವೆಂಟ್ ದಿ ಸ್ಪ್ರೆಡ್ ಆಫ್ ದಿ ಇನ್ಫೆಕ್ಷನ್. ಹೌದು ಸರ್, ಇದರಲ್ಲಿ ಕೂಡ ನಾವು ಮಾಡಬಹುದು. ಓಕೆ, ನೆಕ್ಸ್ಟ್ ಪೇಷಂಟ್ ಎಜುಕೇಷನ್. ಏನು ಮಾಡಬಹುದು ಸರ್, ಪೇಷಂಟ್ ಎಜುಕೇಷನ್. ಸೊ ಕಂಪ್ಲೀಟ್ ಆ್ಯಂಟಿಬಯೋಟಿಕ್ ಆ್ಯಸ್ ಪ್ರಿಸ್ಕ್ರೈಬ್ಡ್. ಹೌದು ಸರ್, ಪೇಷಂಟ್ಗಳಿಗೆ ನಾವು ಏನಂತ ಹೇಳಬೇಕು, ಆ್ಯಂಟಿಬಯೋಟಿಕ್ ಕೋರ್ಸ್ ಮುಗಿಯೋತನ ನೀವು ತಗೋಬೇಕು ಅಂತ ಹೇಳಬೇಕು. ಯಾಕಂದರೆ ಆ್ಯಂಟಿಬಯೋಟಿಕ್ ಕೋರ್ಸ್ ಅವ್ರ ಮಿಡಲಲ್ಲೇ ಬಿಟ್ಟರೆ ಏನಾಗುತ್ತೆ, ಅದು ರೆಸಿಸ್ಟೆಂಟ್ ಆಗಿಬಿರುತ್ತೆ, ಮತ್ತು ಬೇರೆ ಆ್ಯಂಟಿಬಯೋಟಿಕ್ಸ್ ನಾವು ಯೂಸ್ ಮಾಡಬೇಕಾಗುತ್ತೆ ಟು ಟ್ರೀಟ್ ದಟ್ ಇನ್ಫೆಕ್ಷನ್. ಓಕೆ, ನೆಕ್ಸ್ಟ್ ಪ್ರಾಕ್ಟೀಸ್ ಹ್ಯಾಂಡ್ ಹೈಜೀನ್ ಆ್ಯಂಡ್ ಅವಾಯ್ಡ್ ಶೇರಿಂಗ್ ಯುಟೆನ್ಸಿಲ್ಸ್. ಹೌದು ಸರ್, ಅಲ್ಲಿ ನಾವು ಹ್ಯಾಂಡ್ ಹೈಜೀನನ್ನು ಪ್ರಾಕ್ಟೀಸ್ ಮಾಡಬೇಕು, ಮತ್ತು ಯುಟೆನ್ಸಿಲ್ಸ್ ನಾವು ಶೇರ್ ಮಾಡಬಾರ್ದು. ಓಕೆ, ಒಬ್ಬರು ವಸ್ತುಗಳನ್ನು ಇನ್ನೊಬ್ಬರು ವಸ್ತುಗಳ ಜೊತೆ ನಾವು ಶೇರ್ ಮಾಡಬಾರ್ದು. ನೆಕ್ಸ್ಟ್ ಅವಾಯ್ಡ್ ಟ್ರಿಗರ್ಸ್. ಹೌದು ಸರ್, ಟ್ರಿಗರ್ಸನ್ನು ನಾವು ಅವಾಯ್ಡ್ ಮಾಡಬೇಕು, ಸ್ಪೆಷಲಿ ಇನ್ ಅಲರ್ಜಿ ಇದ್ದರೆ. ಓಕೆ, ಅಂಥ ಪೇಷಂಟ್ಗಳಿಗೆ ಅಲರ್ಜಿ ಇದ್ದರೆ ಸೊ ಅವರಿಗೆ ಅಲರ್ಜೆನ್ಸಿಂದ ದೂರು, ಡಸ್ಟಿಂದ ದೂರು, ಸ್ಮೋಕಿಂಗಿಂದ ದೂರು ನಾವು ಇಡಬೇಕು. ಐ ಥಿಂಕ್ ನಿಮಗೆ ನರ್ಸಿಂಗ್ ಇಂಟರ್ವೆನ್ಷನ್ಸ್ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.